ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜಿ ಹಾಗೂ ಆ ಒಂದು ಪರ್ಸನ್ಗೆ ನಿಮ್ಮ ಮೇಲೆ ಯಾವ ರೀತಿಯಾದಂಥ ಭಾವನೆ ಇದೆ ಅಂತ ನೋಡೋಣ. ಆಲ್ಸೋ ನಿಮಗಾಗಿ ಈ ಒಂದು ಪ್ರೀತಿಗೋಸ್ಕರ ಒರಾಕಲ್ ಏನು ಮೆಸೇಜ್ ಕೊಡ್ತಿದೆ, ಒರಾಕಲ್ ಮೆಸೇಜ್ ನಿಮ್ಗೆ ಏನು ಬರ್ತಿದೆ ಅನ್ನೋದನ್ನು ನೋಡೋಣ. ಓಕೆ, ಸೊ ನಾನು ನಿಮಗೆ ಇಲ್ಲಿ ಆಪ್ಷನ್ ಕೊಡಬೇಕು ಅನ್ನೋದಿರಲಿಲ್ಲ, ಬಟ್ ನಾವು ಐ ಫೀಲ್ ಲೈಕ್ ಆಪ್ಷನ್ ಕೊಡಬೇಕು ನಿಮಗಾಗಿ ಅಂತ ಅನ್ನಿಸ್ತಿದೆ. ಸೊ 2 ಆಪ್ಷನ್ ಕೊಡ್ತೀನಿ. 2 ಆಪ್ಷನಲ್ಲಿ ನಿಮ್ಗೆ ಯಾವುದು ಅಟ್ರ್ಯಾಕ್ಟ್ ಆಗ್ತದೆ ಅದನ್ನು ನೀವು ತಗೋಬಹುದು. ಸೊ ಪೈಲ್ ನಂಬರ್ 1 ಈ ಒಂದು ಕ್ರಿಸ್ಟಲ್. ಓಕೆ, ಪೈಲ್ 1 ಈ ಒಂದು ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೋಬಹುದು. ಆ್ಯಂಡ್ ಪೈಲ್ 2 ಈ ಒಂದು ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೋಬಹುದು. ಓಕೆ, ಸೆಲೆಕ್ಟ್ ಮಾಡಿಲ್ಲ ಅಂದರೆ ವಿಡಿಯೋನ ಪಾಸ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಪೈಲ್ ನಂಬರ್ 1 ಯಾರೆಲ್ಲ ಚೂಸ್ ಮಾಡಿದ್ದೀರಾ, ನಿಮಗಾಗಿ ಈ ಒಂದು ಪರ್ಸನ್ ಏನು ಯೋಚನೆ ಮಾಡ್ತಿದ್ದಾರೆ ಆ್ಯಂಡ್ ಆಲ್ಸೋ ಅವ್ರಿಗೆ ನಿಜವಾಗ್ಲೂ ನಿಮ್ಮ ಮೇಲೆ ಪ್ರೀತಿ ಇದೆಯಾ ಅಂತ ನೋಡೋಣ. ಓಕೆ, ಫಸ್ಟಿಗೆ ನಿಜವಾಗ್ಲೂ ಒಂದು ಪರ್ಸನ್ಗೆ ನಿಮ್ಮ ಮೇಲೆ ಪ್ರೀತಿ ಇದೆಯಾ ಅನ್ನೋದನ್ನು ನಾನು ಕಾರ್ಡ್ ತೆಗಿತಾ ಇದ್ದೀನಿ ಅದಕ್ಕಾಗಿ. ಸೊ ಆನ್ಸರ್ ವಿಲ್ ಬಿ ಎಸ್ ಗೈಸ್. ಓಕೆ, ಆ ಒಂದು ಪರ್ಸನ್ಗೆ ನಿಮ್ಮ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆ ಅಂತ ಹೇಳಬಹುದು. ಸೊ ಇಟ್ ಈಸ್ 100% ಅಂತ ಹೇಳಬಹುದು. ಬಿಕಾಸ್ ಈ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಎಂಟರ್ ಆಗಿರೋದು ಸಡನ್ ಆಗಿ ಅಥವಾ ಆನ್ಲೈನ್ ಮುಖಾಂತರ ಅಥವಾ ಈ ಒಂದು ಪ್ರೀತಿಯಲ್ಲಿ. ಸೊ ಈ ಒಂದು ಪರ್ಸನ್ ತುಂಬ ಫಾಸ್ಟಾಗಿ ಡಿಸಿಷನ್ ತೊಗೋತಾರೆ ಅಂತ ಅನಿಸುತ್ತೆ ಏನೇ ಇದ್ದರೂ. ಸೊ ಅವ್ರ ಬಗ್ಗೆ ಅವರು ಸೆಕೆಂಡ್ ಥಾಟ್ ಯೋಚನೆ ಮಾಡೋದೇ ಇಲ್ಲ. ಸೊ ಇಟ್ ಈಸ್ ಲೈಕ್ ದ್ಯಾಟ್. ಸೊ ಆ ಒಂದು ಪರ್ಸನ್ ಈ ರೀತಿಯಾದಂಥ ಪರ್ಸನ್ ಅಂತ ಇಲ್ಲಿ ನನಗೆ ಮೆಸೇಜ್ ಬರ್ತಿದೆ. ಸೊ ಆ ಒಂದು ಪರ್ಸನ್ ನಿಮ್ಮ ಮೇಲೆ ಪ್ರೀತಿ ಇದೆಯಾ? ಡೆಫಿನೆಟ್ಲಿ ಎಸ್. ಸೊ 2 cards I'm getting here. So both are swords card. So wait, I will take it again. ಸೊ ಇಲ್ಲಿ ನನಗೆ ಏರೀಸ್, ಲಿಯೋ, ಸ್ಯಾಜಿಟೇರಿಯಸ್ ಈ ರಾಶಿಯವರ ಪ್ರೆಸೆನ್ಸ್ ಇದೆ. ಓಕೆ, ಸೊ ಮೇಷರಾಶಿ, ಸಿಂಹರಾಶಿ, ಧನಸ್ಸು ರಾಶಿಯವರ ಪ್ರೆಸೆನ್ಸ್ ನನಗೆ ಇಲ್ಲಿ ಮೇನ್ ಆಗಿ ಬರ್ತಿರುವಂಥದ್ದು. ಇದು ನಿಮ್ಮ ರಾಶಿ ಇರಬಹುದು ಅಥವಾ ನಿಮ್ಮ ಪರ್ಸನಿನ ರಾಶಿ ಇರುವಂಥದ್ದು ಇರಬಹುದು. ಸೊ ಈಗ ಆ ಒಂದು ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರಾ ಅಂತ ಹೇಳಿದ್ರೆ 100% ಎಸ್, ಆ ಒಂದು ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಇಲ್ಲಿ ಕಪ್ಸ್ ಕಾರ್ಡ್ ಬರ್ತಿದೆ, 9 of Cups. ಇಟ್ ಈಸ್ ಬ್ಯೂಟಿಫುಲ್ ಗೈಸ್. ಓಕೆ, ಸೊ ಆ ಒಂದು ಪರ್ಸನ್ಗೆ ತುಂಬ ಕಾನ್ಫಿಡೆಂಟ್ ಇದೆ ಈ ಒಂದು ಪ್ರೀತಿಯಲ್ಲಿ. ಸೊ ಅವ್ರ ಬಗ್ಗೆ ಅವರು ಸೆಕೆಂಡ್ ಥಾಟ್ ಯೋಚನೆ ಮಾಡೋದೇ ಇಲ್ಲ ಅಂತ ಹೇಳಿದೆ ಅಲ್ವಾ. ಸೊ ಆ ಒಂದು ಪರ್ಸನ್ಗೆ ಏನಾಗಿದೆ ಅದ್ರ ಬಗ್ಗೆ ಅರಿವಿದೆ. ಆ್ಯಂಡ್ ಅವರು ಈ ಒಂದು ಪ್ರೀತಿಯಲ್ಲಿ ಎಷ್ಟು ಕಾನ್ಫಿಡೆಂಟ್ ಇದ್ದಾರೆ ಅಂತ ಹೇಳಿದ್ರೆ, ಸೊ ನೀವು ಏನೇ ಆ್ಯಕ್ಷನ್ ತೊಗೊಂಡ್ರು ಆ ಒಂದು ಪರ್ಸನ್ ಅದಕ್ಕೆ ರೆಡಿ ಇದ್ದಾರೆ ಅಂತ ಹೇಳ್ಬಹುದು. ಆ ಒಂದು ಪರ್ಸನ್ ಥಿಂಕ್ ಮಾಡ್ತಿರುವಂಥ ರೀತಿ ಐ ಆಮ್ ರೆಡಿ ಫಾರ್ ದ್ಯಾಟ್ ಅಂತ ಹೇಳ್ತಿದ್ದಾರೆ. ಸೊ ನೀವೇನೇ ಆ್ಯಕ್ಷನ್ ತೊಗೊಂಡ್ರು ಅದಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಕೆಲವರಿಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದೆ, ದೇ ಆರ್ ವೇಟಿಂಗ್ ಫಾರ್ ಯುವರ್ ಫೋನ್ ಕಾಲ್ ಅಥವಾ ಮೆಸೇಜ್ ಅಂತ ಹೇಳಬಹುದು. ಆ್ಯಂಡ್ ಸ್ಟಿಲ್ ಆ ಒಂದು ಪರ್ಸನ್ ಇಲ್ಲಿ ಯೋಚನೆ ಮಾಡ್ತಿರುವಂಥದ್ದು, ನೀವು ಅವರನ್ನು ಅರ್ಥ ಮಾಡ್ಕೊತಿಲ್ಲ ಅನ್ನುವಂಥದ್ದು ಆ ಒಂದು ಪರ್ಸನ್ ಇಲ್ಲಿ ಯೋಚನೆ ಮಾಡ್ತಿದ್ದಾರೆ. ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡ್ತಿರುವಂಥ ರೀತಿ. ಸೊ ಆ ಒಂದು ಪರ್ಸನನ್ನು ಅರ್ಥ ಮಾಡ್ಕೊತಿಲ್ಲ ಅನ್ನೋದು ಆ ಒಂದು ಪರ್ಸನಿನ ಡೌಟ್ ಆ್ಯಂಡ್ ಆ ಒಂದು ಪರ್ಸನಿನ ಕಂಪ್ಲೇಂಟ್ ಅಂತ ಹೇಳಬಹುದು. ಸಾರ್ಟ್ಸ್ ಕಾರ್ಡ್ ಬರ್ತಿದೆ, 9 of Swords. ಇಟ್ಸ್ ಲೈಕ್ ಆ ಒಂದು ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರಾ? ಡೆಫಿನೆಟ್ಲಿ ಎಸ್, ಆ ಒಂದು ಪರ್ಸನ್ ನಿಮ್ಮ ಬಗ್ಗೆ ಖಂಡಿತವಾಗಿಯೂ ಯೋಚನೆ ಮಾಡ್ತಾರೆ. ಓಕೆ, ಆ್ಯಂಡ್ ದ ಸ್ಟಾರ್, ವಾವ್, ಇಟ್ ಈಸ್ ಬ್ಯೂಟಿಫುಲ್. ಓಕೆ, ಸೊ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಆ ಒಂದು ಪರ್ಸನ್ ತುಂಬ ಟ್ರಾನ್ಸ್ಪರೆನ್ಸ್, ಲೈಕ್ ಏನನ್ನೂ ನಿಮ್ಮ ಹತ್ರ ಹೈಡ್ ಮಾಡೋದಿಲ್ಲ, ಎಲ್ಲವನ್ನು ಶೇರ್ ಮಾಡ್ಕೋತಾರೆ. ಆದರೂ ಆ ಒಂದು ಪರ್ಸನ್ ಅವ್ರನ್ನ ಎಲ್ಲೋ ಒಂದು ಕಡೆ ಹೋಲ್ಡ್ ಮಾಡಿಬಿಡ್ತಾರೆ ಅಥವಾ ಒಂದು ಪರ್ಸನ್ ಹೇಳ್ಕೊಂಡಿರೋದಕ್ಕೆ ಒಂದು ರೀತಿಯಾಗಿ ರಿಗ್ರೆಟ್ ಫೀಲ್ ಮಾಡ್ತಾರೆ, ನಾನು ತಪ್ಪು ಮಾಡಿದ್ನ ಅನ್ನೋದನ್ನು ಆ ಒಂದು ಪರ್ಸನ್ ಇಲ್ಲಿ ಯೋಚನೆ ಮಾಡ್ತಿದ್ದಾರೆ ಅನ್ನೋದು ನನಗೆ ಇಲ್ಲಿ ಮೆಸೇಜಸ್ ಬರ್ತಿದೆ. ಓಕೆ, ಸೊ ಏಸ್ ಆಫ್ ಕಪ್ಸ್ ಬರ್ತಿದೆ, ಇಟ್ ಈಸ್ ಬ್ಯೂಟಿಫುಲ್. ಸೊ
ಈ ಒಂದು ಪ್ರೀತಿಯಲ್ಲಿ ನ್ಯೂ ಆಪರ್ಚುನಿಟಿ ಸಿಗ್ತಿದೆ, ನ್ಯೂ ಬಿಗಿನಿಂಗ್ಸ್ ಬರ್ತಿದೆ. ನೀವು ಈ ಒಂದು ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗ್ತಿದ್ದೀರಾ ಅಂತ ಹೇಳಬಹುದು, ಅಥವಾ ಆ ಒಂದು ಪರ್ಸನ್ ಈ ಒಂದು ಪ್ರೀತಿ ಅಕ್ಸೆಪ್ಟ್ ಮಾಡ್ಕೋತಾರ ಅಂತ ನೀವು ಕೇಳ್ತಿದ್ದೀರಿ. ಡೆಫಿನೆಟ್ಲಿ ಎಸ್, ಆ ಒಂದು ಪರ್ಸನ್ ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ ನನಗೆ ಇಲ್ಲಿ ಮೆಸೇಜ್ ಬರ್ತಿದೆ. ಸೊ ಅವರು ಯೋಚನೆ ಮಾಡ್ತಿರುವಂಥ ರೀತಿ ಲೈಕ್ ದಿಸ್, ಆ ಒಂದು ಪರ್ಸನ್ ಆಲ್ರೆಡಿ ಎಲ್ಲವನ್ನು ಹೇಳ್ಕೊಂಡಿದ್ದಾರೆ. ಓಕೆ, ಸ್ಟಿಲ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದೆ ಅಂತ ಹೇಳಿದ್ರೆ ಆ ಒಂದು ಪರ್ಸನ್ ಇದ್ರ ಬಗ್ಗೆ ಅಷ್ಟು ಗಮನ ಕೊಡ್ತಿಲ್ಲ ಅಂತ ಹೇಳಬಹುದು. ಆದರೂ ಆ ಒಂದು ಪರ್ಸನ್ ನಿಮ್ಮನ್ನು ಮಿಸ್ ಮಾಡ್ಕೋತಿರೋದಂತೂ ಡೆಫಿನೆಟ್ಲಿ ನನಗೆ ಇಲ್ಲಿ ಮೆಸೇಜ್ ಬರ್ತಿದೆ. ಓಕೆ, ಸೊ ಬನ್ನಿ ಒರಾಕಲ್ ಮೆಸೇಜಿಂದ ಏನು ಮೆಸೇಜಸ್ ಬರ್ತಿದೆ. ಓನ್ಲಿ 5 ಕಾರ್ಡ್ನ ತೆಗಿತೀನಿ. ಓಕೆ, ಟ್ರಸ್ಟ್, ಟ್ರಾನ್ಸ್ಫಾರ್ಮೇಷನ್ ಅಕ್ಯೂರ್ಸ್ ಥ್ರೂ ಅಕ್ಸೆಪ್ಟೆನ್ಸ್. Once you accept the current situation, it will automatically transform. ಓಕೆ, ಟ್ರಾನ್ಸ್ಫಾರ್ಮ್ ಅಂತ ಬರ್ತದೆ. ಸೊ ಟ್ರಸ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ, ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್ ಆಗೋದು ತುಂಬ ಇಂಪಾರ್ಟೆಂಟ್ ಇದೆ. ಈಗ ಇರುವಂಥ ಪರಿಸ್ಥಿತಿಯನ್ನು, ಕರೆಂಟ್ ಸಿಚುವೇಶನ್ ಏನಿದೆ ಇದನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದರೆ ಆಟೋಮೆಟಿಕಲಿ ನೀವು ನಿಮ್ಮ ಲೈಫಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ನ ನೋಡಬಹುದು ಈ ಒಂದು ಪ್ರೀತಿಯಲ್ಲಿ ಅಂತ ನನಗೆ ಮೆಸೇಜಸ್ ಬರ್ತಿದೆ. ಓಕೆ, ಲುಕ್ ಡೀಪ್ within your heart and you will feel my love for you. It is deep as the ocean. Okay, so ಇದು ನಿಮ್ಮ ಪರ್ಸನ್ ನಿಮಗೆ ಹೇಳ್ತಿರುವಂಥದ್ದು ಅಂತ ತಗೋಬಹುದು. ಆ್ಯಂಡ್ ನಿಮಗೆ ಏಂಜಲ್ ಅಥವಾ ಯೂನಿವರ್ಸ್ ಕಡೆಯಿಂದ ಸಿಗ್ತಿರೋ ಸೈನ್ ಅಂತ ಹೇಳಬಹುದು. ಆ ಒಂದು ಪರ್ಸನ್ ಇಲ್ಲಿ ಹೇಳ್ತಿರುವಂಥದ್ದು ಅಂತಲೂ ತಗೋಬಹುದು. ಓಕೆ, ಸೊ ನಿಮ್ಮ ಹಾರ್ಟ್ ಏನು ಫೀಲ್ ಮಾಡ್ತಿದೆ ಅದನ್ನು ನೀವು, ಅದ್ರ ಬಗ್ಗೆ ನೀವು ಗಮನ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ಆಗ ನಿಮಗೆ ಆ ಒಂದು ವ್ಯಕ್ತಿಯ ಪ್ರೀತಿ ವ್ಯಾಲ್ಯೂ ಅರ್ಥ ಆಗುತ್ತೆ ಅನ್ನೋದು ಆ ಒಂದು ಪರ್ಸನ್ ಇಲ್ಲಿ ನಿಮಗೆ ಹೇಳ್ತಿರುವಂಥದ್ದು. ಓಕೆ, ಆ್ಯಂಡ್ ಅವರ ಪ್ರೀತಿ ನಿಮಗಾಗಿ ಅಂತ ಹೇಳ್ತಿದ್ದಾರೆ, ಅದು ಸಾಗರದಷ್ಟು ಅಳತೆ ಮಾಡೋಕ್ಕಾಗಲ್ಲ ಅನ್ನೋ ರೀತಿಯ ಒಂದು ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ. ಓಕೆ, ಇಟ್ಸ್ ಇಂಪಾರ್ಟೆಂಟ್ ರೈಟ್ ನಾವ್ to take a step back and spend time alone instead of placing your focus on another. Now it is the time to give to yourself. ಓಕೆ, ಸೊ ನೀವೇನಾದರೂ ತುಂಬ ತಲೆ ಕೆಡಿಸ್ಕೊಂಡು ಈ ಒಂದು ರಿಲೇಷನ್ಶಿಪ್ ಏನಾಗ್ತಿದೆ, ಹೇಗೆ ಹೋಗ್ತಿದೆ, ಇದು ವರ್ಕ್ ಆಗುತ್ತಾ ವರ್ಕ್ ಆಗಲ್ವಾ ಈ ರೀತಿ ಎಲ್ಲ ಥಿಂಕ್ ಮಾಡ್ತಾ ಇದ್ದರೆ ಈಗಿರುವಂಥ ಸಿಚುವೇಶನ್ ಏನಿದೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ರೈಟ್ ನಾವ್. ಸೊ ನೀವೇನಾದರೂ ಆ ಒಂದು ಪರ್ಸನ್ ಕಡೆ ಗಮನ ಕೊಡೋಕೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ, ಲೈಕ್ ಆ ಒಂದು ಪರ್ಸನ್ಗೆ ಕಮಿಟ್ಮೆಂಟ್ ಕೊಡೋಕ್ಕೆ ರೆಡಿ ಆಗ್ತಿದ್ದೀರಾ ಅಂತ ಹೇಳಿದ್ರೆ ಡೋಂಟ್ ಗೋ ಫಾರ್ ದ್ಯಾಟ್. ಸೊ ಸ್ಟೆಪ್ ಬ್ಯಾಕ್ ಯುವರ್ ಸೆಲ್ಫ್, ನಿಮ್ಮ ಕಡೆ ನೀವು ಗಮನ ಕೊಡಿ. ಸ್ಪೆಂಡ್ ಟೈಮ್ ಅಲೋನ್, ನಿಮಗೆ ನೀವು ಟೈಮ್ ಕೊಡೋದನ್ನ ಕಲ್ತ್ಕೊಳ್ಳಿ. ಆ್ಯಂಡ್ ನಿಮ್ಮ ಕಡೆ ನೀವು ಫೋಕಸ್ ಮಾಡಿ ಅಂತ ಇಲ್ಲಿ ನನಗೆ ಮೆಸೇಜ್ ಬರ್ತಿದೆ. ಆ್ಯಂಡ್ ನಿಮಗೆ ನೀವು ಟೈಮ್ ಕೊಡೋದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಆ ಒಂದು ಪರ್ಸನ್ನ ಚೇಸ್ ಮಾಡೋದಾ ಅಂತ ಯೋಚನೆ ಮಾಡ್ಕೊಂಡು ಹೋಗ್ತಿದ್ರೆ ಇಟ್ ಈಸ್ ನಾಟ್ ವರ್ಕ್. ಓಕೆ, ಆ್ಯಂಡ್ ವೆನ್ ಇಟ್ ಈಸ್ ಕಮ್ಸ್ ಟು ಮ್ಯಾಟರ್ ಆಫ್ ದ ಹಾರ್ಟ್, ದೇರ್ ಈಸ್ ನೋ ರೈಟ್ ಆರ್ ರಾಂಗ್. ಎವ್ರಿ ಚಾಯ್ಸ್ ಯು ಮೇಕ್ ಎಕ್ಸ್ಪ್ಯಾಂಡ್ಸ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲೈಫ್ ಆ್ಯಂಡ್ ಲವ್. ಓಕೆ, ಸೊ ನೀವೇನಾದರೂ ಈಗ ತಗೋತಿರುವಂಥ ನಿರ್ಧಾರ ತಪ್ಪಿದೆ ಅಥವಾ ಇದು ಸರಿ ಇಲ್ಲ, ವಾಟ್ ಎವರ್ ಯು ಥಿಂಕಿಂಗ್ ರೈಟ್ ನಾವ್, ಸೊ ಈ ಒಂದು ವಿಚಾರದಲ್ಲಿ ಅಥವಾ ಈ ಒಂದು ಸಿಚುವೇಶನ್ ಬಗ್ಗೆ ಹೇಳೋದಾದರೆ ಹೃದಯಕ್ಕೆ ಸಂಬಂಧಿಸಿದ ವಿಷಯ ಅಂತ ಬಂತು ಅಂತ ಹೇಳಿದ್ರೆ ಅದರಲ್ಲಿ ತಪ್ಪು ಸರಿ ಏನೂ ಇಲ್ಲ. ಓಕೆ, ಸೊ ಎವ್ರಿಥಿಂಗ್ ಚಾಯ್ಸ್ ಯು ಮೇಕ್ ಎಕ್ಸ್ಪೆಂಡ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲವ್ ಆ್ಯಂಡ್ ಲೈಫ್ ಅಂತ ಬರ್ತಿದೆ. ಸೊ ನೀವು ಏನಿಲ್ಲಿ ಅರ್ಥ ಮಾಡ್ಕೋತೀರಾ, ನೀವೇನು ಚಾಯ್ಸ್ ಮಾಡ್ತೀರಾ ಅದರಲ್ಲಿ ಚೇಂಜಸ್ ಬರ್ತಿದೆ. ಓಕೆ, ಸೊ ಇದು ನಿಮ್ಮ ಲವ್ ಎಕ್ಸ್ಪ್ಯಾಂಡ್ ಆಗುವಂಥದ್ದಿರಬಹುದು, ಎನ್ಹ್ಯಾನ್ಸ್ ಆಗುವಂಥದ್ದಿರಬಹುದು. ನಿಮ್ಮ ಲೈಫಲ್ಲಿ ನೀವು ತಗೋತಿರುವಂಥ ನಿರ್ಧಾರದಿಂದ ಬದಲಾವಣೆ, ಚೇಂಜಸ್ ಅನ್ನೋದು ಇಲ್ಲಿ ಬರ್ತಿದೆ ಅಂತ ನನಗೆ ಮೆಸೇಜಸ್ ಬರ್ತಿದೆ. ಸೊ ಫ್ರೆಂಡ್ಶಿಪ್, nurture the bond of friendship when your relationship and your love life will automatically improve ಅಂತ ಬರ್ತಿದೆ. ಓಕೆ, ಸೊ ಆ ಒಂದು ಪರ್ಸನ್ನ ನೀವು ಒಂದೇ ರೀತಿಯಾಗಿ ಲೈಕ್ ಆ ಒಂದು ಪರ್ಸನನ್ನು ಪಾರ್ಟ್ನರ್ ಅಷ್ಟೇ, ಆ ಒಂದು ಪರ್ಸನ್ ಇದಕ್ಕಷ್ಟೇ ಸೀಮಿತ ಅಂತ ನೀವೇನಾದರೂ ಥಿಂಕ್ ಮಾಡ್ತಾ ಇದ್ರೆ, ಸೊ ಇಟ್ಸ್ ಟೈಮ್ ಟು ಕ್ರಿಯೇಟ್ ಅ ಫ್ರೆಂಡ್ಶಿಪ್
ಓಕೆ, ವಿತ್ ದೆಮ್, ವಿತ್ ಯುವರ್ ಪಾರ್ಟ್ನರ್ ಅಂತ ಹೇಳಬಹುದು. ನಿಮ್ಮ ಒಂದು ಪಾರ್ಟ್ನರ್ನ ಒಂದು ಫ್ರೆಂಡ್ ರೀತಿಯಾಗೂ ಟ್ರೀಟ್ ಮಾಡೋದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ. ಈ ಒಂದು ರಿಲೇಷನ್ಶಿಪ್ ಇಟ್ಸ್ ನಾಟ್ ಲೈಕ್ ಜಸ್ಟ್ ಓನ್ಲಿ ಇದೊಂದು ರಿಲೇಷನ್ಶಿಪ್ ಅಂತ ಇಲ್ಲ. ರಿಲೇಷನ್ಶಿಪ್ಪಲ್ಲಿ ಫ್ರೆಂಡ್ಶಿಪ್, ನಿಮ್ಮ ಒಂದು ಪರ್ಸನ್ಗೆ ಫ್ರೆಂಡ್ ರೀತಿಯಾಗಿ ಟ್ರೀಟ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ಆಲ್ಸೋ ಈಗೇನಾದರೂ ಒಂದು ಪರ್ಸನ್ ಕಡೆ ನೀವು ಬರೀ ಅವರು ನನ್ನ ಪಾರ್ಟ್ನರ್ ಅನ್ನೋದಷ್ಟೇ ನೀವು ಥಿಂಕ್ ಮಾಡ್ತಾ ಇದ್ರೆ, ಡೋಂಟ್ ಗೋ ಫಾರ್ ದ್ಯಾಟ್. ಸೊ ಅವ್ರಿಗೆ ನೀವು ಒಂದು ಫ್ರೆಂಡ್ನ ಹೇಗೆ ಟ್ರೀಟ್ ಮಾಡ್ತೀರಾ ಆ ರೀತಿ ಟ್ರೀಟ್ ಮಾಡೋದ್ರಿಂದ ಸೊ ಈ ಒಂದು ಲವ್ ಲೈಫ್ ಏನಿದೆ ಇದರಲ್ಲಿ ಆಟೋಮೆಟಿಕಲಿ ಒಂದು ಇಂಪ್ರೂವ್ ಅನ್ನೋದು ಕಾಣಿಸುತ್ತೆ. ಸೊ ಆ ಒಂದು ಪ್ರೀತಿಯಲ್ಲಿ ನೀವು ಬದಲಾವಣೆ ನೋಡಬಹುದು. ಅವರನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮಗೆ ಒಂದು ಚಾನ್ಸ್ ಅಂತ ನೀವು ಇಲ್ಲಿ ತಗೋಬಹುದು. ಓಕೆ, ಸೊ ಹೋಪ್ ಈ ಒಂದು ರೀಡಿಂಗಿಂದ ನಿಮಗೆ ಇನ್ಸೈಡ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ನ ಅವಶ್ಯಕತೆ ಇದೆ ಅಂದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಪರ್ಸ್ನಲ್ ರೀಡಿಂಗ್ನ ತಗೋಬಹುದು ಅಂತ ಹೇಳ್ತಾ, ಸೊ ಬನ್ನಿ ಯಾರೆಲ್ಲ ಸೆಕೆಂಡ್ ಫೈಲ್ ಚೂಸ್ ಮಾಡಿದ್ದೀರಾ, ನಿಮಗಾಗಿ ನಿಮ್ಮ ಪರ್ಸನ್ಗೆ ನಿಜವಾಗ್ಲೂ ನಿಮ್ಮ ಮೇಲೆ ಪ್ರೀತಿ ಇದೆಯಾ, ಆ ಒಂದು ಪರ್ಸನ್ ಬಗ್ಗೆ ನಿಜವಾಗ್ಲೂ ಥಿಂಕ್ ಮಾಡ್ತಾರಾ ಅನ್ನೋದನ್ನು ನೋಡೋಣ. ಥಿಂಕ್ ಮಾಡ್ತಾರೆ, ಅವ್ರ ಮೇಲೆ ಪ್ರೀತಿ ಇದೆಯಾ. ಓಕೆ, ಸೊ ರೈಟ್ ನಾವು ಆ ಒಂದು ಪರ್ಸನ್ ಕನ್ಫ್ಯೂಷನಲ್ಲಿ ಇದ್ದಾರೆ ಅಂತ ಹೇಳಬಹುದು. ಏನೂ ಆ್ಯಕ್ಷನ್ ತಗೋತಿಲ್ಲ ಬಿಕಾಸ್ ಆಫ್ ಅವರ ಒಂದು ಸರೌಂಡಿಂಗ್ ಅಂತ ಹೇಳಬಹುದು. ಸಮ್ ಪೀಪಲ್ ಆರ್ ಫೇಸಿಂಗ್ ಬ್ರೇಕಪ್ ಸಿಚುವೇಶನ್ ಆಲ್ಸೋ. ಓಕೆ, ಈ ಒಂದು ಪ್ರೀತಿಯಲ್ಲಿ ಬ್ರೇಕಪ್ ಸಿಚುವೇಶನ್ ಸಹ ನೋಡ್ತಾ ಇದ್ದೀರಾ. ಈ ಒಂದು ರಿಲೇಷನ್ಶಿಪ್ ಎಂಡ್ ಆಗಿಬಿಟ್ಟಿದೆ. ಸೊ ಆ ಒಂದು ಪರ್ಸನ್ ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ಅಫ್ಕೋರ್ಸ್ ಆ ಒಂದು ಪರ್ಸನ್ಗೆ ನಿಮ್ಮ ಮೇಲೆ ಪ್ರೀತಿ ಇತ್ತು, ಓಕೆ ಇತ್ತು, ಬಟ್ ನಾವು ಸೊ ಆ ಒಂದು ಪರ್ಸನ್ ಎಲ್ಲೋ ಒಂದು ಕಡೆ ಒಂದು ಸ್ಕಲ್ಟನ್ ಫೇಸ್ ವೇರ್ ಮಾಡಿದ್ದಾರೆ ಅಂತ ಹೇಳ್ಬಹುದು. ಮುಖವಾಡದ ರೀತಿ ಆ ಒಂದು ಪರ್ಸನ್ ಒಂದು ಮುಖವಾಡ ಹಾಕ್ಕೊಂಡು ಬದುಕ್ತಿದ್ದಾರೆ ಅಂತ ಹೇಳಬಹುದು. ಲೈಕ್ ಪ್ರೀತಿ ಇದ್ರೂ ಇಲ್ಲದೆ ಇರೋ ಹಾಗೆ, ಅಥವಾ ಪ್ರೀತಿ ಇಲ್ಲ ಅಂದರೂ ಇದೆ ಅನ್ನೋ ರೀತಿ ಆ್ಯಕ್ಟ್ ಮಾಡ್ತಿರುವಂಥದ್ದು ನನಗೆ ಇಲ್ಲಿ ಕಾಣಿಸ್ತಿದೆ. ಸೊ ಈ ಒಂದು ಪ್ರೀತಿಯಲ್ಲಿ ನೆಗೆಟಿವ್ ಎನರ್ಜಿ, ನೆಗೆಟಿವ್ ಮೆಸೇಜಸ್ ಐ ಆಮ್ ರಿಸೀವಿಂಗ್ ಹಿಯರ್. ಓಕೆ, ಸೊ ಆ ಒಂದು ಪರ್ಸನ್ಗೆ ಪ್ರೀತಿ ಇದೆಯಾ, ಯಾರೆಲ್ಲ ಪ್ರೀತಿಯಲ್ಲಿ ಇದ್ದೀನಿ ಆ ಒಂದು ಪರ್ಸನನ್ನು ಕೇರ್ ಮಾಡ್ತಾರೆ, ಬಟ್ ಆದರೂ ನಂಗೆ ಟೈಮ್ ಕೊಡಲ್ಲ, ನನ್ನ ಕಡೆ ಗಮನ ಕೊಡಲ್ಲ, ಅಥವಾ ಒಂದು ಪರ್ಸನ್ ನನ್ನ ಲೈಫಲ್ಲಿ ಇದ್ದಾರೆ ಬಟ್ ಆ ಒಂದು ಪರ್ಸನನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಆ ಒಂದು ಪರ್ಸನ್ಗೆ ಡೆಫಿನೆಟ್ಲಿ ನಿಮ್ಮ ಮೇಲೆ ಖಂಡಿತವಾಗಿಯೂ ಪ್ರೀತಿ ಇಲ್ಲ ಅಂತಲೇ ನನ್ನ ಮೆಸೇಜ್ ಬರ್ತಿದೆ. ಓಕೆ, ಆ್ಯಂಡ್ ಒಂದು 8 ಮಂತಿಂದ ಅಥವಾ 8 ವೀಕಿಂದ ಅಥವಾ 7 ವೀಕಿಂದ ಸೊ ಈ ಒಂದು ಪರ್ಸನ್ ಲೈಫಲ್ಲಿ ಸಮ್ ಪೀಪಲ್ ಎಂಟರ್ ಆಗಿರುವಂಥದ್ದಿದೆ, ಅಥವಾ ಆ ಒಂದು ಪರ್ಸನ್ ನಿಮಗೆ ಕಾಂಟ್ಯಾಕ್ಟ್ ಮಾಡದೇ ಇರುವಂಥದ್ದು, ಯಾವಾಗೂ ಕಾಲ್ ಪಿಕ್ ಮಾಡಿ ಮಾತಾಡುವಂಥದ್ದು, ನೆಗ್ಲೆಕ್ಟ್ ಮಾಡುವಂಥದ್ದು ನನಗೆ ಇಲ್ಲಿ ಕಾಣಿಸ್ತಿದೆ. ಸೊ ಆ ಒಂದು ಪರ್ಸನ್ ಇಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರಾ ಅಂತ ಹೇಳಿದ್ರೆ, ರೈಟ್ ನಾವು ಆ ಒಂದು ಪರ್ಸನ್ಗೆ ಅವರದ್ದೇ ಲೈಫಿನ ಯೋಚನೆ ಜಾಸ್ತಿ ಆಗಿದೆ ಅಂತ ಹೇಳಬಹುದು. ಓಕೆ, ವಿತೌಟ್ ಯು, ನೀವಿಲ್ಲದೆ ಅವರು ಅವರ ಲೈಫ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ನಿಮ್ಮನ್ನು ಅವರ ಲೈಫಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ ಅಂತ ನನಗೆ ಇಲ್ಲಿ ಮೆಸೇಜಸ್ ಬರ್ತಿದೆ. ಓಕೆ, ಆ್ಯಂಡ್ ಕಿಂಗ್ ಆಫ್ ಪೆಂಟಿಕಲ್ಸ್ ಬರ್ತಿದೆ. ಸೊ ಒಂದು ಪರ್ಸನ್ ಇಲ್ಲಿ ಅವರ ಪ್ರೀತಿಯನ್ನು ಹೋಲ್ಡ್ ಮಾಡಿರುವಂಥದ್ದು ಬಿಕಾಸ್ ಆಫ್ ಲಾಟ್ ಆಫ್ ನೆಗೆಟಿವ್ ಎನರ್ಜಿ. ಲೈಕ್ ಈ ಒಂದು ಪರ್ಸನ್ ಇಲ್ಲಿ ನೀವು ತುಂಬ ಕ್ವಶನ್ ಮಾಡ್ತಿರುವಂಥದ್ದಿದೆ. ಲೈಕ್ ಯಾಕೆ ಹೀಗೆ ಮಾಡ್ತಾ ಇದೆಯಾ, ಅಥವಾ ಏನು ನಡೀತಿದ್ದೆ, ಯಾಕೆ ನೀನು ನನ್ನ ಜೊತೆ ಮಾತಾಡ್ತಾ ಇಲ್ಲ, ಈ ರೀತಿ ನೀವು ಆ ಒಂದು ಪರ್ಸನ್ಗೆ ಪ್ರೆಷರ್ ಆಗ್ತಿರೋದ್ರಿಂದ ಮೇ ಬಿ ಆ ಒಂದು ಪರ್ಸನ್ ಇಲ್ಲಿ ನಿಮ್ಮ ಕಡೆ ಗಮನ ಕೊಡದೇ ಇರುವಂಥದ್ದು, ಅಥವಾ ಆ ಒಂದು ಪರ್ಸನ್ ಈ ಒಂದು ಪ್ರೀತಿ ನನಗೆ ಕಷ್ಟ ಆಗ್ತದೆ ಅನ್ನೋದನ್ನು ಆ ಒಂದು ಪರ್ಸನ್ ಇಲ್ಲಿ ಯೋಚನೆ ಮಾಡ್ತಿರುವಂಥದ್ದಿದೆ. ಆಲ್ಸೋ ಫ್ಯೂಚರ್ ಹೇಗಿರಬೇಕು ಅನ್ನೋದ್ರ ಬಗ್ಗೆಯೂ ಸಹ ಯೋಚನೆ ಮಾಡ್ತಿದ್ದಾರೆ, ನ್ಯೂ ಬಿಗಿನಿಂಗ್ಸ್ ಬಗ್ಗೆಯೂ ಸಹ ಯೋಚನೆ ಮಾಡ್ತಿದ್ದಾರೆ. ಸೊ ಲಾಟ್ ಆಫ್ ನೆಗೆಟಿವ್ ಎನರ್ಜಿ. ಆ ಒಂದು ಪರ್ಸನ್ ಇಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಇದೆಯಾ ನಿಮ್ಮ ಮೇಲೆ ಅಂತ ಹೇಳಿದರೆ ಆನ್ಸರ್ ವಿಲ್ ಬಿ ನೋ ಅಂತ ಹೇಳ್ತೀನಿ. ಆ್ಯಂಡ್ ಪ್ರೀತಿ ಇದೆ, ಆ ಒಂದು ಪರ್ಸನನ್ನು ಪ್ರೀತಿ ಮಾಡ್ತಿದ್ದಾರೆ ಅನ್ನೋರಿಗೆ ಸೊ ಒಂದು ಪರ್ಸನ್ ಮೇ ಬಿ ದೇ ಆರ್ ಆ್ಯಕ್ಟಿಂಗ್ ಅಂತ ಹೇಳಬಹುದು, ಅಥವಾ ಪ್ರೀತಿ ಇಲ್ಲ ಆದರೂ ನಂಗೆ ಗೊತ್ತಾಗ್ತಿದೆ ಆ ಒಂದು ಪರ್ಸನ್ ನನ್ನ ಪ್ರೀತಿಯಲ್ಲಿ ಇಲ್ಲ ಅಂತ, ಆದರೂ ಒಂದು ಪರ್ಸನ್ ಏನೋ ಆ್ಯಕ್ಷನ್ ತಗೋತಿಲ್ಲ ಅಂತ ಇದ್ದರೆ ಸೊ ಅಫ್ಕೋರ್ಸ್ ಎಸ್ ಮೈ ಇಂಟ್ಯೂಷನ್ ಕಡೆ ಗಮನ ಕೊಡಿ ಅಂತ ನಾನಿಲ್ಲಿ ನಿಮಗೆ ಹೇಳ್ತೀನಿ. ಓಕೆ, ಸೊ ಆ ಒಂದು ಪರ್ಸನ್ ಅವರ ಲೈಫಲ್ಲಿ
ಮೂವ್ ಆನ್ ಆಗಬೇಕು ಅಂತ ಯೋಚನೆ ಮಾಡ್ತಿದ್ರು, ಅವ್ರಿಗೆ ಹೇಗೆ ಈ ಒಂದು ಪ್ರೀತಿಯಿಂದ ಮೂವ್ ಆನ್ ಆಗಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಓಕೆ, ಬಟ್ ಸ್ಟಿಲ್ ದೇ ಆರ್ ಥಿಂಕಿಂಗ್. ಸೊ ಅವರು ಅವ್ರನ್ನ ಪ್ರಿಪೇರ್ ಮಾಡ್ಕೋತಿದ್ದಾರೆ ಅಂತ ಹೇಳಬಹುದು. ಓಕೆ, ಲೈಕ್ ಪ್ರಿಪೇರ್ ಮಾಡ್ಕೋತಿದ್ದಾರೆ ಅಂತ ಹೇಳಿದ್ರೆ ಈ ಒಂದು ಪ್ರೀತಿಯಿಂದ ಎಂಡ್ ಆಗೋದನ್ನು ಬಯಸ್ತಿದ್ದಾರೆ ಅಂತ ಹೇಳಬಹುದು. ಓಕೆ, ಸೊ ಬನ್ನಿ ನಿಮಗಾಗಿ ಏನು ಮೆಸೇಜಸ್ ಬರ್ತಿದೆ, ಓರಾಕಲ್ ಏನು ಗೈಡ್ ಮಾಡ್ತಿದೆ ಈ ಒಂದು ಪ್ರೀತಿಗಾಗಿ ಅಂತ ನೋಡೋಣ. Surrender. At a time we must surrender the hold before something new can enter our life. Let go and all will work over. ಸೊ ಈಗ ಇರುವಂಥ ಸಿಚುವೇಶನ್ ಏನಿದೆ ಅದಕ್ಕೆ ಸರೆಂಡರ್ ಆಗಿ ಅನ್ನೋದು ಇಲ್ಲಿ ನಿಮಗೆ ಮೆಸೇಜಸ್ ಬರ್ತಿದೆ. ಸೊ ಹೊಸ್ದಾಗಿ ಏನು ಬರ್ತಿದೆ ನಮ್ಮ ಲೈಫಲ್ಲಿ, ಏನು ಎಂಟರ್ ಆಗ್ತಿದೆ, ಈಗ ನಡೀತಿರುವಂಥ ಪರಿಸ್ಥಿತಿ ನೀವೇನು ಫೇಸ್ ಮಾಡ್ತಿದ್ದೀರಲ್ವ, ಅದು ಏನಾಗ್ತಿದೆ ಅದನ್ನು ಲೆಟ್ ಗೋ ಮಾಡಿ ಅನ್ನೋದು ಇಲ್ಲಿನ ಮೆಸೇಜ್. ಆ್ಯಂಡ್ ನೀವು ಯಾವಾಗ ಲೆಟ್ ಗೋ ಮಾಡ್ತೀರಾ ಆಗ ಅಷ್ಟೇ ಈ ಒಂದು ಪ್ರೀತಿಯಲ್ಲಿ ಬದಲಾವಣೆಗಳನ್ನ ನೀವು ನೋಡಬಹುದು. ಓಕೆ, ಸೊ ನಾವು ಹೋಲ್ಡ್ ಮಾಡಿ ಇಡೋದ್ರಿಂದ ಆಗಲಿ ಅಥವಾ ಒಂದು ಪರ್ಸನ್ಗೋಸ್ಕರ ವೆಯ್ಟ್ ಮಾಡೋದ್ರಿಂದ ಆಗಲಿ ಇಟ್ ಈಸ್ ನಾಟ್ ವರ್ಕ್. ಓಕೆ, ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್ ಬರ್ತಿದೆ. ಯುವರ್ ರಿಲೇಷನ್ಶಿಪ್ ವಿತ್ ಒನ್ ಅನದರ್ ಈಸ್ ಅಬೌಟ್ ಲವ್, ಟ್ರಾನ್ಸ್ಫಾರ್ಮ್ ಆಲ್ ಥಿಂಗ್ಸ್. ಸೊ ಟ್ರಾನ್ಸ್ಫಾರ್ಮೇಷನ್ ನಡೀತಿದೆ ಈ ಒಂದು ಪ್ರೀತಿಯಲ್ಲಿ. ಸೊ ಆ ಒಂದು ಪರ್ಸನ್ ಬದಲಾವಣೆ ಆಗ್ತಿರುವಂಥದ್ದು, ಆ ಒಂದು ಪರ್ಸನ್ ಪ್ರೀತಿಯಲ್ಲಿ ಬದಲಾವಣೆ ಆಗ್ತಿರುವಂಥದ್ದು, ನಿಮ್ಮಲ್ಲಿ ಬದಲಾವಣೆ ಆಗ್ತಿರುವಂಥದ್ದು ನನಗೆ ಅಲ್ಲಿ ಕಾಣಿಸ್ತಿದೆ. ಓಕೆ, ರಿಲೇಷನ್ಶಿಪ್ ಬಗ್ಗೆ ತೆಗಿತಿರೋದ್ರಿಂದ ಈ ಒಂದು ಪ್ರೀತಿಯಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಅನ್ನೋದಾಗ್ತಿದೆ. ಓಕೆ, ಸೊ ಇಟ್ ಈಸ್ ಲೈಕ್ ಈ ಒಂದು ರಿಲೇಷನ್ಶಿಪ್ ಕಾರ್ಮಿಕ್ ರಿಲೇಷನ್ಶಿಪ್ ಆಗಿತ್ತು ಅಂತ ಹೇಳಿದ್ರೆ ಇದು ಎಂಡ್ ಆಗ್ತಿದೆ. ಆ್ಯಂಡ್ ಆಲ್ಸೋ ನನಗೆ ಇಲ್ಲಿ ಈ ಒಂದು ರಿಲೇಷನ್ಶಿಪ್ ಎಂಡ್ ಆದಮೇಲೆ ನಿಮ್ಮ ಲೈಫಲ್ಲಿ ಏನು ಬರ್ತಿದೆ ಟ್ರಾನ್ಸ್ಫಾರ್ಮೇಷನ್, ಅದು ಇಟ್ಸ್ ಲೈಕ್ ನೀವು ನಿಮ್ಮನ್ನು ತುಂಬ ಕೇರ್ ಮಾಡ್ತಿದ್ದೀರಾ, ತುಂಬ ಪ್ರೀತಿ ಮಾಡ್ತಿದ್ದೀರಾ. ಸೊ ದಿಸ್ ಈಸ್ ಯುವರ್ ಟ್ರಾನ್ಸ್ಫಾರ್ಮೇಷನ್ ಅಂತ ನನಗೆ ಇಲ್ಲಿ ಮೆಸೇಜಸ್ ಬರ್ತಿದೆ. ಓಕೆ, ಆ್ಯಂಡ್ ಸೀಕ್ರೆಟ್ ಅಡ್ಮೈರ್ ಸಮ್ವನ್ ಹ್ಯಾಸ್ ಡೀಪರ್ ಫೀಲಿಂಗ್ ಫಾರ್ ಯು ದೆನ್ ದೇ ಆರ್ ಲೆಟ್ಟಿಂಗ್ ಆನ್. ಓಕೆ, ಸೊ ಈ ಒಂದು ಪರ್ಸನ್ ನಿಮ್ಮ ಕಡೆ ಗಮನ ಕೊಡ್ತಿಲ್ಲ ಅಂತ ಹೇಳಿದ್ರು, ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮ ಪ್ರೀತಿಯಲ್ಲಿ ನಿಮ್ಮನ್ನು ಚೇಸ್ ಮಾಡ್ತಿರುವಂಥವ್ರು ಅಥವಾ ನಿಮಗಾಗಿ ವೆಯ್ಟ್ ಮಾಡ್ತಿರುವಂಥ ಪರ್ಸನ್ ಸಹ ಇದ್ದಾರೆ. ಸೊ ನೀವು ಅವ್ರ ಕಡೆ ಗಮನ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಮೇ ಬಿ ಈ ಒಂದು ಪ್ರೀತಿಯಲ್ಲಿ ಆ ಒಂದು ಪರ್ಸನ್ ನಿಮಗೆ ತುಂಬ ಹೇಳ್ಕೊತಿರುವಂಥದ್ದು ಇರಬಹುದು, ನೀನು ನನಗೆ ಇಷ್ಟ ಅನ್ನೋದಿರಬಹುದು, ಅಥವಾ ನೀನು ನನ್ನ ಲೈಫಲ್ಲಿ ಇರೋದು ನಂಗೆ ತುಂಬ ಇಂಪಾರ್ಟೆಂಟ್ ಅಂತ ಇರಬಹುದು. ಆ ಒಂದು ಪರ್ಸನ್ನ ಈ ಒಂದು ಪರ್ಸನ್ಗಾಗಿ ಎಲ್ಲೋ ನೆಗ್ಲೆಕ್ಟ್ ಮಾಡ್ತಿರುವಂಥದ್ದು ನೀವು ಮಾಡಿದ್ದೀರಾ ಅಂತ ಹೇಳಿದ್ರೆ, ಸೊ ಆ ಒಂದು ಪರ್ಸನ್ ಬಗ್ಗೆ ನೀವು ಇಲ್ಲಿ ಗಮನ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ದ ಪಾಸ್ಟ್ ಈಸ್ ನೌ ಬಿಹೈಂಡ್ ಯು. ಓಕೆ, ಸೊ ರಿಲೀಸ್ ಇಟ್ and embrace new possibilities. A new path is now available to you. Follow it with faith. Okay, so ನಿಮ್ಮ ಪಾಸ್ಟ್ ಏನಿದೆ ಬಿಹೈಂಡ್, ನಿಮ್ಮ ಹಿಂದೆ ಏನೆಲ್ಲ ನಡೀತಿದೆ, ಸೊ ಅದನ್ನೆಲ್ಲ ರಿಲೀಸ್ ಮಾಡಿ. ಆ್ಯಂಡ್ ನ್ಯೂ ಪಾಸಿಬಿಲಿಟೀಸ್ ಕಡೆ ಗಮನ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ನ್ಯೂ ಪಾತ್ ನಿಮಗೆ ಕ್ರಿಯೇಟ್ ಆಗ್ತಿದೆ ಅಂತ ಹೇಳಬಹುದು. ಅದನ್ನು ನೀವು ನಂಬಿಕೆ ಇಟ್ಟು ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಓಕೆ, when you pass from the world, you take nothing with you but your soul and the memories you have shared with those you love. ಓಕೆ, ಸೊ ಹೋಗುವಾಗ ನೀವೇನು ತೊಗೊಂಡು ಹೋಗೋದಿಲ್ಲ, ಬರುವಾಗಲೂ ನೀವೇನು ತೊಗೊಬಂದಿಲ್ಲ. ಏನೇ ಆಗ್ತಿದೆ ಎಲ್ಲವೂ ಒಳ್ಳೆಯದಕ್ಕೆ ಆಗ್ತಿದೆ. ಆ್ಯಂಡ್ ಆಲ್ಸೋ ಈಗ ಏನು ಇದೆ ನಿಮ್ಮ ಲೈಫಲ್ಲಿ ಏನು ನಡೀತಿದೆ ಅದ್ರ ಕಡೆ ಗಮನ ಕೊಡಿ ಅಂತ ನನಗೆ ಇಲ್ಲಿ ಮೆಸೇಜಸ್. ಆ್ಯಂಡ್ ಇಟ್ಸ್ ಓಕೆ, ಲೆಟ್ ಗೋ ಮಾಡಿ. ಏನಾಗ್ತಿದೆ ನಿಮ್ಮ ಲೈಫಲ್ಲಿ ಅದನ್ನು ಲೆಟ್ ಗೋ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ. ಸೊ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡು ನನ್ನ ಲೈಫ್ ಹೋಗಿದ್ದೆ, ಆ ಒಂದು ಪರ್ಸನ್ ಇಲ್ಲದೆ ನನ್ನ ಲೈಫ್ ಇಲ್ಲ, ಈ ರೀತಿ ಎಲ್ಲ ನಾನ್ಸೆನ್ಸ್ ಆಗಿ ಥಿಂಕ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಡೋಂಟ್ ಗೋ ಫಾರ್ ದ್ಯಾಟ್. ಓಕೆ, ಇಟ್ಸ್ ಓಕೆ, ಲೀವ್ ಇಟ್, ಲೆಟ್ ಗೋ, ಆಲ್ ಈಸ್ ವೆಲ್. ಓಕೆ, ಎಲ್ಲವೂ ಒಳ್ಳೆಯದೇ ಆಗುತ್ತೆ. ಏನಾಗ್ತಿದೆ ಆ ಒಂದು ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಒಳ್ಳೆಯದಕ್ಕೆ ಆಗ್ತಿದೆ ಅನ್ನೋದು ಅಂತ ಬಿಲೀವ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ನನಗಿನ್ನೂ 2 ಕಾರ್ಡ್ ತೆಗಿಬೇಕು ಅಂತ ಅನ್ನಿಸ್ತಿದೆ. Look inside yourself, examine what is causing you to feel this way.
ಓಕೆ, ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಇಷ್ಟು ದಿನ ಎಲ್ಲೋ ಒಂದು ಕಡೆ ನಿಮ್ಮ ಥಾಟ್ ಅಥವಾ ನಿಮ್ಮ ಬಿಲೀಫ್ ಸಿಸ್ಟಮ್ ಅಥವಾ ನಿಮ್ಮನ್ನೇ ನೀವು ಅವ್ರಿಗೆ ಸ್ಯಾಕ್ರಿಫೈಸ್ ಮಾಡಿರುವಂಥದ್ದು ಲೈಕ್ ದ್ಯಾಟ್. ಸೊ ಅವರಿಗೋಸ್ಕರ ನೀವು ಏನು ಮಾಡೋಕ್ಕೂ ರೆಡಿ ಇದ್ರಾ? ಈಗೆಲ್ಲೋ ಒಂದು ಕಡೆ ಒಂದು ಪರ್ಸನ್ ನಿಮ್ಮ ಲೈಫಿಂದ ದೂರ ಆಗಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಕಡೆ ನೀವು ಗಮನ ಕೊಡಿ, ನಿಮ್ಮ ಕಡೆ ನೀವು ಫೋಕಸ್ ಮಾಡಿ. ಸೊ ದಿಸ್ ವಾಸ್ ಯುವರ್ ರೀಡಿಂಗ್ ಆ್ಯಂಡ್ ಅಫ್ಕೋರ್ಸ್ another one in messages ಇದೆ. Deep in your heart you already know the answer, do what you feel right. ಓಕೆ, ಆಲ್ರೆಡಿ ನಿಮಗೆ ನಿಮ್ಮ ಹಾರ್ಟ್ ಆಲ್ರೆಡಿ ಹೇಳ್ತದೆ ಏನು ಆಗ್ತದೆ ಅಥವಾ ಏನು ಆಗಬೇಕಿದೆ, ಏನು ಡಿಸಿಷನ್ ನೀವು ತಗೋಬೇಕಿದೆ, ಎಲ್ಲವನ್ನು ನಿಮ್ಮ ಹಾರ್ಟ್ ಆಲ್ರೆಡಿ ನಿಮಗೆ ಇನ್ಸ್ಟ್ರಕ್ಷನ್ ಕೊಡ್ತಿದೆ. ಸೊ ಅದನ್ನು ಫಾಲೋ ಮಾಡಿ ಅಂತ ಇಲ್ಲಿ ನನಗೆ ಮೆಸೇಜಸ್ ಬರ್ತಿದೆ. ಡೂ ವಾಟ್ ಫೀಲ್ಸ್ ರೈಟ್, ನಿಮ್ಗೆ ಯಾವುದು ಸರಿ ಅಂತ ಅನ್ನಿಸ್ತದೆ ಅದನ್ನು ಫಾಲೋ ಮಾಡಿ ಅನ್ನೋದು ನನಗೆ ಇಲ್ಲಿ ಬರ್ತಿರೋವಂಥ ಮೆಸೇಜಸ್. ಓಕೆ, ಹೋಪ್ ನಿಮಗೆ ಈ ಒಂದು ರೀಡಿಂಗಿಂದ ಇನ್ಸೈಡ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಅಫ್ಕೋರ್ಸ್ ಸೆಕೆಂಡ್ ಪೈಲ್ ಯಾರೆಲ್ಲ ಚೂಸ್ ಮಾಡಿದ್ದೀರಾ, ಸೊ ನಿಮಗೆ ಇಟ್ಸ್ ಲೈಕ್ ಅ ನೆಗೆಟಿವ್ ಮೆಸೇಜಸ್ ತುಂಬ ಬಂದಿದೆ. ಸೊ ದಟ್ಸ್ ಫೈನ್. ನಿಮ್ಮ ಕಡೆ ನೀವು ಗಮನ ಕೊಡಿ, ನಿಮ್ಮ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಿ, ಏನಾಗ್ತಿದೆ ಎಲ್ಲವೂ ಒಳ್ಳೆಯದಕ್ಕಾಗ್ತಿದೆ ಅಂತ ಥಿಂಕ್ ಮಾಡಿ. ಆ್ಯಂಡ್ ಇಟ್ಸ್ ಓಕೆ ಗೈಸ್. ನಿಮ್ಮ ಲೈಫಲ್ಲಿ ಎಲ್ಲರೂ ನಿಮ್ಮನ್ನು ಪ್ರೀತಿ ಮಾಡೋಕ್ಕೆ ಬರೋದಿಲ್ಲ. ಕೆಲವರು ನಿಮ್ಮ ಲೈಫಲ್ಲಿ ಆಟ ಆಡೋಕ್ಕೆ ಬರ್ತಾರೆ, ಕೆಲವರು ನಿಮಗೆ ಲೆಸನ್ ಕಳ್ಸೋಕ್ಕೆ ಬರ್ತಾರೆ, ಕೆಲವರು ನಿಮ್ಮಿಂದ ಕಲಿಯೋಕ್ಕೆ ಬರ್ತಾರೆ. ಸೊ ಏನಾಗ್ತದೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಫರ್ಗಿವ್ ದೆಮ್. ಓಕೆ, ಸೊ ಆ ಒಂದು ಪರ್ಸನ್ನ ಫರ್ಗಿವ್ ಮಾಡಿ ನಿಮ್ಮ ಲೈಫಲ್ಲಿ ನೀವು ಮುಂದೆ ಬರೋದನ್ನು ನೋಡಿ ಅಂತ ನಾನಿಲ್ಲಿ ನಿಮಗೆ ಹೇಳಬಲ್ಲೆ. ಓಕೆ, ಸೊ ದಿಸ್ ವಾಸ್ ಯುವರ್ ರೀಡಿಂಗ್ ಕಾರ್ಡ್. ಹೋಪ್ ಈ ಒಂದು ರೀಡಿಂಗಿಂದ ನಿಮಗೆ ಇನ್ಸೈಡ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಟೇಕ್ ಕೇರ್.